ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, 2025ನೇ ಇಸ್ವಿ ಮಾರ್ಚ್ 29ನೇ ತಾರೀಕು ಶನಿ ಮಹಾತ್ಮನ ಪರಿವರ್ತನೆ ಕುಂಭರಾಶಿಯಿಂದ ಮೀನರಾಶಿಗೆ ಆಗುವಂಥದ್ದಿರುತ್ತೆ. ಶನಿಯ ಪರಿವರ್ತನೆ ಅತ್ಯಂತ ಪ್ರಮುಖವಾಗಿ, ಅತ್ಯಂತ ಅವಶ್ಯಕವಾಗಿ ತಿಳ್ಕೊಳ್ಳೇಬೇಕಾದಂಥ ವಿಚಾರ ಇದರಲ್ಲಿ ಬಹಳಷ್ಟು ಇರುತ್ತೆ. ಹಾಗಾಗಿ ಎಲ್ಲ ವೀಕ್ಷಕರಿಗೂ ಕೂಡ ಇದರ ಅನುಕೂಲಗಳು ತಲುಪಬೇಕು ಅನ್ನುವ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಶನಿ ಮಹಾತ್ಮ ಶಾರೀರಿಕವಾಗಿ ಆರೋಗ್ಯದ ವಿಚಾರಗಳಿಗೆ ಕೇಳೋದಾದರೆ ಸ್ನಾಯುಗಳು ಮತ್ತು ನರಗಳಿಗೆ ಹೆಚ್ಚಿನದಾಗಿ ಅವನ ಕಾರಕತ್ವಗಳಿರುತ್ತೆ. ಅದರಲ್ಲೂ ಕೂಡ ಕಾಲಿನ ಮೂಳೆಗಳು ಮತ್ತು ನರಗಳಿಗೆ ಹೆಚ್ಚಾಗಿ ಸಂಬಂಧಪಡುತ್ತೆ. ಯಾರ್ಯಾರಿಗೆ ವಾತದ ಪ್ರಕೋಪಗಳಿರುತ್ತೆ, ಇದೆಲ್ಲ ಜಾಯಿಂಟ್ ಪೈನ್, ಇದೆಲ್ಲದಕ್ಕೂ ಕೂಡ ಶನಿ ಮಹಾತ್ಮ ಅತ್ಯಂತ ಪ್ರಮುಖವಾಗಿ ಕಾರಣಕರ್ತನಾಗಿರ್ತಾನೆ. ಹಲ್ಲುಗಳು ಮತ್ತು ಶಿರೋಭಾಗಕ್ಕೆ ಸಂಬಂಧಪಡುವಂತಹ ವಿಚಾರಗಳು, ಶಾರೀರಿಕವಾಗಿ ಆರೋಗ್ಯದಲ್ಲಿ ಈ ಎಲ್ಲ ವಿಚಾರಗಳು ಶನಿಗೆ ನೇರವಾಗಿ ಸಂಬಂಧಪಡುವಂತಹ ವಿಚಾರಗಳು ಉಂಟಾಗುತ್ತೆ. ಅದೇ ರೀತಿಯಲ್ಲಿ ಕಳತ್ರ ಪುತ್ರಸ್ಯ, ಗಂಡ ಹೆಂಡತಿ ಮತ್ತು ಮಕ್ಕಳು, ಇದೆಲ್ಲದಕ್ಕೂ ಕೂಡ ಶನಿಯ ಸಂಬಂಧ ಹೆಚ್ಚಿನ ಪ್ರಾಮುಖ್ಯತೆಗಳನ್ನು ಪಡೆದುಕೊಳ್ಳುತ್ತೆ. ದಂಡಾಧಿಕಾರಿ, ಕರ್ಮಾಧಿಕಾರಿಯಾಗಿ ಧರ್ಮ ಮಾರ್ಗದಲ್ಲಿ ಕರ್ಮ ಮಾಡುವಂಥದ್ದು, ದಂಡನೆಗಳನ್ನು ಕೊಡುವಂಥದ್ದು, ಇದೆಲ್ಲ ಶನಿಗೆ ಸಂಬಂಧಪಡುವಂಥದ್ದು. ಆಯುರ್ಭಾವದ ವಿಚಾರಗಳಿಗೂ ಕೂಡ ಶನಿಯ ನೇರ ಕಾರಕತ್ವ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬನ ಜೀವನದಲ್ಲಿ ಶನಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತಾನೆ. ಆರೋಗ್ಯ, ಶಾರೀರಿಕವಾಗಿ ಸ್ನಾಯುಗಳು, ನರಗಳು, ಹಲ್ಲುಗಳಿಗೆ ಸಂಬಂಧಪಡುವಂಥದ್ದು, ಕರ್ಮ, ಉದ್ಯೋಗ, ದಾಂಪತ್ಯ ಜೀವನ, ಸಂತಾನ, ಆಯುರ್ಭಾವ, ಇಂತಹ ಪ್ರಮುಖ ಪಾತ್ರಗಳು ಶನಿಗೆ ನೇರವಾಗಿ ಸಂಬಂಧಪಡುವಂಥದ್ದಿರುತ್ತೆ. ಹಾಗಾಗಿ 2.5 ವರ್ಷಕ್ಕೊಮ್ಮೆ ಒಂದು ರಾಶಿಯನ್ನು ಬದಲಾಯಿಸುವಂತಹ ಶನಿ ಮಹಾತ್ಮ 30 ವರ್ಷಕ್ಕೊಮ್ಮೆ ಸೌರಮಂಡಲಕ್ಕೆ ಸಂಪೂರ್ಣ ಒಂದು ಪ್ರದಕ್ಷಿಣೆ ಬರುವಂಥದ್ದಿರುತ್ತೆ. ಹಾಗಾಗಿ ಈ ಒಂದು ಪರಿವರ್ತನೆಯ ವಿಚಾರಗಳನ್ನು ಹೆಚ್ಚಾಗಿ ಗಮನಿಸ್ಕೊಂಡ್ರೆ ಮುಂದಿನ ದಾರಿಗಳು ಖಂಡಿತವಾಗಲೂ ಸುಗಮವಾಗುತ್ತೆ. ಈ ಶನಿಯ ಒಂದು ಪರಿವರ್ತನೆ, ಅದರಲ್ಲೂ ಕೂಡ ವಿಶೇಷವಾಗಿ ಹೊಸ ವರ್ಷದ ಪ್ರಾರಂಭ ಅಂದರೆ ಯುಗಾದಿಯ ದಿವಸ ಶನಿವಾರ, ಅಮಾವಾಸ್ಯೆಯ ದಿನ ಶನಿ ಪರಿವರ್ತನೆ ಆಗುವಂಥದ್ದು ಒಂದು ವಿಶೇಷ. ಸಂಪೂರ್ಣ ಸಮಸ್ತವೂ ಕೂಡ ಶನಿಗೆ ಸಂಬಂಧಪಡುವಂತಹ ವಿಚಾರಗಳೇ ಆಗಿರುತ್ತೆ. ಹಾಗಾಗಿ ಈ ಪರಿವರ್ತನೆಯಿಂದ ಉಂಟಾಗುವ ಪ್ರತಿಫಲಗಳ ಬಗ್ಗೆ ಗಮನಿಸಿಕೊಳ್ಳುವಂಥದ್ದು, ಬೆಳಕನ್ನು ಎಷ್ಟು ದೂರದ ತನಕ ನೋಡೋದಕ್ಕೆ ಸಾಧ್ಯ ಅಷ್ಟು ಕತ್ತಲೆಯನ್ನು ನಿವಾರಣೆ ಮಾಡೋದಕ್ಕೂ ಕೂಡ ಸಾಧ್ಯವಾಗುತ್ತೆ. ಹಾಗಾಗಿ ಶನಿಯ ಪರಿವರ್ತನೆ ಅತ್ಯಂತ ಪ್ರಮುಖವಾಗಿ ಗೋಚಾರದಲ್ಲಿ ಗಮನಿಸಬೇಕಾದಂಥ ಒಂದು ಬದಲಾವಣೆ ಆಗಿರುತ್ತೆ. ವೀಕ್ಷಕರೇ, ಈ ಶನಿ ಮಹಾತ್ಮನ ಪರಿವರ್ತನೆಯಿಂದ 12 ರಾಶಿಗಳಿಗೆ ಯಾವ ರೀತಿಯ ಶುಭ ಮತ್ತು ಅಶುಭ ಫಲಗಳುಂಟಾಗುತ್ತೆ, ಅದರಲ್ಲೂ ಕೂಡ ಕನ್ಯಾ ರಾಶಿಯವರಿಗೆ ಇದರ ಫಲ ಹೇಗಿರುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಕನ್ಯಾ ರಾಶಿಯವರಿಗೆ ಶನಿ ಪರಮ ಯೋಗಕಾರಕನಾಗಿರ್ತಾನೆ. ಪಂಚಮ ಮತ್ತು ಷಷ್ಠಾಧಿಪತಿಯಾಗಿರೋದರಿಂದ ಸಪ್ತಮ ಮಾಂಗಲ್ಯ ಸ್ಥಾನಕ್ಕೆ ಶನಿಯ ಪರಿವರ್ತನೆ ಆಗುವಂಥದ್ದು ಖಂಡಿತ ಶುಭ. ಯಾಕೆಂತ ಹೇಳಿದರೆ 1, 4, 7, 10 ಸ್ಕ್ವೇರ್ ಅಂತ ಏನು ಹೇಳ್ತೇವೆ, ಇದನ್ನು ಕೇಂದ್ರ ಸ್ಥಾನ ಅಂತ ಹೇಳ್ತೇವೆ. ಸೊ ಕೇಂದ್ರ ಸ್ಥಾನದ ಮೇಲೆ, ಕೇಂದ್ರ ಸ್ಥಾನದಲ್ಲಿ ಪಾಪಗ್ರಹಗಳ ಸಂಚಾರ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಅದು ಅವರಿಗೆ ಶುಭ ಸ್ಥಾನವೂ ಕೂಡ ಆಗಿರುತ್ತೆ. ಹಾಗಾಗಿ ಶನಿ ಸಪ್ತಮದಲ್ಲಿರುವಂಥವನು ಜನ್ಮ ಲಗ್ನವನ್ನು ನೋಡ್ತಾನೆ, ಅಂದರೆ ಇನ್ನೊಂದು ಕೇಂದ್ರ ಸ್ಥಾನವನ್ನು ಶನಿ ನೋಡ್ತಾನೆ. 1 ಮತ್ತು 7 2 ಕೇಂದ್ರ ಸ್ಥಾನಗಳ ಮೇಲೆ ಶನಿ ಸಂಬಂಧ ಉಂಟಾಗುತ್ತೆ. ಮೇ 14ರ ನಂತರದಲ್ಲಿ ಗುರು ಕೂಡ ಕೇಂದ್ರ ಸ್ಥಾನವನ್ನು ಪ್ರವೇಶ ಮಾಡ್ತಾನೆ. ದಶಮ ಕೇಂದ್ರಕ್ಕೆ ಗುರು ಬರ್ತಾನೆ, 4ನೇ ಮನೆಗೆ ಗುರು ಸಂಬಂಧ ಬರುತ್ತೆ. ಸೊ 4 ಕೇಂದ್ರ ಸ್ಥಾನಗಳಲ್ಲಿ ಶನಿ ಮತ್ತು ಗುರುವಿನ ಸಂಬಂಧ ಕನ್ಯಾ ರಾಶಿಯವರಿಗೆ ಅತ್ಯಧಿಕ ಶುಭ ಫಲಗಳನ್ನು ಕೊಡುತ್ತೆ. ಯಾವುದೇ ಸಮಸ್ಯೆಗಳಿರೋದಿಲ್ಲ. ಕಳೆದ 2.5 ವರ್ಷಗಳಿಂದ ಶನಿ 6ನೇ ಮನೆಯಲ್ಲಿದ್ದ ಕನ್ಯಾ ರಾಶಿಯವರಿಗೆ ಇದು ಅತ್ಯಧಿಕ ಶುಭ ಸಮಯ. ಮೇ 14ರ ತನಕ ಗುರುಬಲ ಅನ್ನುವಂಥದ್ದು ಕೂಡ ಉತ್ತಮವಾಗಿ ಇರುತ್ತೆ. ಸಂಪೂರ್ಣ 2025ರಲ್ಲಿ ಅರ್ಧ ವರ್ಷದ ತನಕ ಗುರುಬಲವನ್ನು ಕನ್ಯಾ ರಾಶಿಯವರು ಖಂಡಿತವಾಗಲೂ ನಿರೀಕ್ಷೆ ಮಾಡ್ಬೋದು.
ಸೊ ಷಷ್ಠಾಧಿಪತಿ ಪಂಚಮಾಧಿಪತಿಯಾಗಿ ಶನಿ ಸಪ್ತಮಕ್ಕೆ ಬರೋದರಿಂದ ದಂಪತಿಗಳಲ್ಲಿ ಆರೋಗ್ಯದಲ್ಲಿ ಅಭಿವೃದ್ಧಿಗಳು ಮತ್ತು ಸುಖಾಪೇಕ್ಷೆಗಳಿಗೆ ಸಂಬಂಧಪಡುವಂತಹ ವಿಚಾರಗಳಲ್ಲಿಯೂ ಕೂಡ, ಅಂದರೆ ಪ್ರಾಪರ್ಟಿ, ವಾಹನ, ಈ ಎಲ್ಲ ವಿಚಾರಗಳಲ್ಲಿ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಭಾಗ್ಯೋದಯಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದಾದ್ರೂ ಪಿತ್ರಾರ್ಜಿತ ಆಸ್ತಿ ಇಂತಹ ವಿಚಾರಗಳು ಅಭಿವೃದ್ಧಿಗಳನ್ನು ಪಡ್ಕೊಳ್ಳುತ್ತೆ. ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳಲ್ಲಿಯೂ ಕೂಡ ಅಭಿವೃದ್ಧಿಗಳನ್ನು ಕಾಣ್ತೀರ. ವಿಶೇಷವಾದಂತಹ ಫಲ ಏನಪ್ಪ ಅಂತ ಹೇಳಿದರೆ, ಮಕ್ಕಳಿಗೆ ವಿದ್ಯಾಭ್ಯಾಸದ ವಿಚಾರದಲ್ಲಿ ಅಭಿವೃದ್ಧಿಗಳಾಗೋದಕ್ಕೆ ಇದು ಒಂದು ಅದ್ಭುತವಾದಂತಹ ಸಮಯ ಆಗಿರುತ್ತೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಬಹಳ ಶುಭ, ಮಕ್ಕಳ ಅಭಿವೃದ್ಧಿಗಳನ್ನು ಕಂಡು ಸಂತೋಷ ಪಡುವಂತಹ ಸಮಯಗಳು ಕೂಡ ಇದಾಗಿರುತ್ತೆ. ಕನ್ಯಾ ರಾಶಿಯವರಿಗೆ ಕರ್ಮ ಉದ್ಯೋಗದಲ್ಲಿ ಬಹಳಷ್ಟು ಅಭಿವೃದ್ಧಿಗಳನ್ನು ಕಾಣ್ತೀರ. ಯಾರಾದರೂ ಉದ್ಯೋಗದ ಪರಿವರ್ತನೆಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದರೆ ಈ ಸಮಯದಲ್ಲಿ ಮಾಡಿಕೊಳ್ಳುವಂಥದ್ದು ಖಂಡಿತ ಸೂಕ್ತ. ಕನ್ಯಾ ರಾಶಿಯವರಿಗೆ ಖಂಡಿತ ಒಳ್ಳೆಯದಾಗುತ್ತೆ ಈ ವಿಚಾರದಿಂದ. ಕುಟುಂಬದಲ್ಲಿಯೂ ಕೂಡ ಸೌಖ್ಯ, ನೆಮ್ಮದಿಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಕುಜ ಆಲ್ಮೋಸ್ಟ್ ಈ ಒಂದು ಏಪ್ರಿಲ್ ತಿಂಗಳ ಮಧ್ಯಭಾಗದ ತನಕ ಮಿಥುನ ರಾಶಿಯಲ್ಲೇ ಇರ್ತಾನೆ. ಅವನ ದೃಷ್ಟಿ ಜನ್ಮ ರಾಶಿಯ ಮೇಲೆ ಬೀಳ್ತಾ ಇರುತ್ತೆ. ಗುರುದೃಷ್ಟಿ ಕೂಡ ಜನ್ಮ ರಾಶಿಯ ಮೇಲೆ ಇರುತ್ತೆ. ಆನಂತರದಲ್ಲಿ ಏಪ್ರಿಲ್ ತಿಂಗಳಲ್ಲಿ ಕುಜ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡಿದರೆ ಮತ್ತೆ ಮೇ ತನಕ ಅಲ್ಲೇ ಸಂಚಾರ ಮಾಡ್ತಾನೆ. ಆ 1.5-2 ತಿಂಗಳು ಏಪ್ರಿಲಿಂದ ಮೇ 6ರ ತನಕ ಸ್ವಲ್ಪ ವಾಕ್ಯಗಳ ಮೇಲೆ ಗಮನ ಕೊಡುವಂಥದ್ದು, ವಾಗ್ವಾದಗಳನ್ನು ಮಾಡಿಕೊಳ್ಳದೆ ಇರುವಂಥದ್ದು, ಉದ್ಯೋಗದಲ್ಲಿ ಯಾವುದೇ ಪರಿವರ್ತನೆಗಳನ್ನು ಆ ಸಮಯದಲ್ಲಿ ಮಾಡದೇ ಇದ್ದರೆ ಖಂಡಿತ ಒಳ್ಳೆಯದಾಗುತ್ತೆ. ಇದನ್ನು ಸ್ವಲ್ಪ ಗಮನಿಸ್ಕೊಳ್ಬೇಕು. ಗುರುಬಲ ಇದೆ ಕನ್ಯಾ ರಾಶಿಯವರಿಗೆ. ಶನಿ ಮಹಾತ್ಮನ ಯೋಗಗಳು ಕೂಡ ತುಂಬ ಅದ್ಭುತವಾಗಿರುತ್ತೆ. ಕಳೆದ 2.5 ವರ್ಷಗಳಿಂದ ಷಷ್ಠದಲ್ಲಿ ಶನಿ ಶುಭ ಫಲಗಳನ್ನು ಖಂಡಿತವಾಗ್ಲೂ ಕೊಡ್ತಾನೆ. ಸ್ವಂತ ಪ್ರಾಪರ್ಟಿ, ವಾಹನ ಖರೀದಿ ಮಾಡುವಂಥದ್ದು, ಮನೆ ಕಟ್ಟುವಂತಹ ವಿಚಾರಗಳು, ಇದೆಲ್ಲ ಒಂದು ಉತ್ತಮವಾದ ಪ್ರತಿಫಲಗಳನ್ನು ಕೊಡೋದಕ್ಕೆ ಕಾರಣವಾಗುತ್ತೆ. ಕನ್ಯಾ ರಾಶಿಯವರಿಗೆ ಯಾವುದೇ ಹೆಚ್ಚಿನ ಸಮಸ್ಯೆಗಳಿಲ್ಲ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದು ಸೂಕ್ತ. ವಿವಾಹ ಇಂತಹ ಮಂಗಳ ಕಾರ್ಯಗಳನ್ನು ನಿರೀಕ್ಷೆ ಮಾಡ್ತಾ ಇರುವಂಥವರಿಗೆ ಸ್ವಲ್ಪ ವಿಳಂಬ ಆಗುವಂತಹ ಸಂದರ್ಭಗಳಿರುತ್ತೆ. ಆದರೂ ಕೂಡ ಕನ್ಯಾ ರಾಶಿಯವರು ಪ್ರಯತ್ನಗಳನ್ನು ಹೆಚ್ಚಿಸ್ಕೊಳ್ಬೇಕು. ಏಕೆಂದರೆ ಶನಿ ಮಾಂಗಲ್ಯ ಸ್ಥಾನದಲ್ಲಿ ಸಂಚಾರ ಮಾಡುವಾಗ ಮಂಗಳ ಕಾರ್ಯಗಳು ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ ಅಂತ ಹೇಳ್ತೇವೆ. ಗುರುಬಲ ಮೇ 14ರ ತನಕ ಇರೋದರಿಂದ ಈ ಗುರುಬಲದಲ್ಲಿ ಕನ್ಯಾ ರಾಶಿಯವರು ವಿವಾಹ ಇಂತಹ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳುವಂಥದ್ದು ಸೂಕ್ತ. ಯಾವುದೇ ಸಮಸ್ಯೆಗಳು ಉಂಟಾಗುವುದಿಲ್ಲ. ಪ್ರಾಪರ್ಟಿ, ಭೂಮಿ ಇಂತಹ ವಿಚಾರಗಳು ಬಹಳಷ್ಟು ಅಭಿವೃದ್ಧಿಯನ್ನು ಪಡ್ಕೊಳ್ಳುತ್ತೆ. ಏಳಿಗೆ ಆಗುವಂಥದ್ದು, ಹೊಸ ಮನೆ ಕಟ್ಟುವಂತಹ ವಿಚಾರಗಳಿದ್ದರೆ, ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು, ವಾಹನ ಖರೀದಿ ಮಾಡುವಂಥದ್ದು, ಮಕ್ಕಳ ವಿದ್ಯಾಭ್ಯಾಸ, ಉದ್ಯೋಗ, ಇವೆಲ್ಲದೂ ಕೂಡ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಉತ್ತಮವಾದ ಪ್ರಯತ್ನ ಹಾಗೂ ಉತ್ತಮವಾದ ಪ್ರತಿಫಲಗಳನ್ನು ಕಾಣೋದಕ್ಕೆ ಕನ್ಯಾ ರಾಶಿಯವರಿಗೆ ಸಾಧ್ಯವಾಗುತ್ತೆ. ಜನ್ಮ ರಾಶಿಯ ಮೇಲೆ ಶನಿ ದೃಷ್ಟಿ ಬಿದ್ದಾಗ ಸ್ವಲ್ಪ ಮಾನಸಿಕವಾಗಿ ಸಣ್ಣ ಪುಟ್ಟ ಕಿರಿಕಿರಿ ಅಥವಾ ಮೌನ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಯಾಕೆಂದರೆ ಮನೋಕಾರಕನಾದ ಚಂದ್ರನ ಮೇಲೆ ಶನಿ ದೃಷ್ಟಿ ಬೀಳೋದ್ರಿಂದ ಮೇ 14ರ ನಂತರದಲ್ಲಿ ಸ್ವಲ್ಪ ಮೌನಕ್ಕೆ ಶರಣಾಗುವಂತಹ ವಿಚಾರಗಳು ಹೆಚ್ಚಾಗಿರುತ್ತೆ. ತಾಯಿಗೆ ಮೂಳೆಗಳು ಅಥವಾ ನರಗಳಿಗೆ ಸಂಬಂಧಿತ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಬಾಧಿಸೋದಕ್ಕೆ ಕಾರಣಗಳಿರುತ್ತೆ. ಇದಕ್ಕೆ ಪರಿಹಾರಾರ್ಥವಾಗಿ 1-2 ಶ್ಲೋಕಗಳನ್ನು ಈ ವಿಡಿಯೋದ ಅಂತ್ಯಭಾಗದಲ್ಲಿ ಕೊಟ್ಟಿರ್ತೇನೆ. ಅದು ನಿಮ್ಮ ಸ್ಕ್ರೀನ್ನಲ್ಲಿ ಬರ್ತಾ ಇರುತ್ತೆ. ಅದನ್ನು ಓದುವ, ನಿತ್ಯ ಪಠನೆ ಮಾಡುವ ಪ್ರಯತ್ನಗಳನ್ನು ಮಾಡಿದರೆ ದಾಂಪತ್ಯ ಜೀವನದಲ್ಲಿ ಉತ್ತಮವಾದ ಸಾಮರಸ್ಯ, ಆರೋಗ್ಯದಲ್ಲಿ ಅಭಿವೃದ್ಧಿ, ಮಾತೃವಿನ ಆರೋಗ್ಯದಲ್ಲಿ ಅಭಿವೃದ್ಧಿ, ಇದೆಲ್ಲ ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಸೊ ಮಾರ್ಚ್ 29 ಶನಿ ಪರಿವರ್ತನೆ, ಮೇ 14ರ ಗುರು ಪರಿವರ್ತನೆ, ಮೇ 18ರ ರಾಹುಕೇತುಗಳ ಪರಿವರ್ತನೆ. ಮುಂದಿನ ದಿನಗಳಲ್ಲಿ 1 ವರ್ಷ ಅಥವಾ 2.5 ವರ್ಷಗಳ ಒಂದು ಲಾಂಗ್ ಟರ್ಮಲ್ಲಿ ಚಲನೆ ಮಾಡುವಂತಹ ಎಲ್ಲ ಗ್ರಹಗಳು ಕೂಡ ಕನ್ಯಾ ರಾಶಿಯವರಿಗೆ ಶುಭ ಸ್ಥಾನಕ್ಕೆ ಬರ್ತಾರೆ. ಯಾವುದೇ ಸಮಸ್ಯೆಗಳಿರೋದಿಲ್ಲ. ಪ್ರಯತ್ನಗಳು ಒಂದು ಉತ್ತಮ ಮಾರ್ಗದ ಕಡೆ ನಡೆಯೋದಕ್ಕೆ ಅವಕಾಶಗಳುಂಟಾಗುತ್ತೆ. ದೈವ ಪ್ರೇರಣೆ ಅನ್ನುವಂಥದ್ದು ಕೂಡ ನಿಮ್ಮ ಮೇಲೆ ಹೆಚ್ಚಿನದಾಗಿರುತ್ತೆ. ಅದರಿಂದ ಉತ್ತಮವಾದ ಪ್ರತಿಫಲಗಳನ್ನು ಕೂಡ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ.
ಆಂಜನೇಯನ ದರ್ಶನ ಮಾಡಿ ಖಂಡಿತ ಶುಭ ಫಲಗಳನ್ನು ಕಾಣ್ತೀರಾ. ಲಕ್ಷ್ಮೀ ನರಸಿಂಹನಿಗೆ ಅಭಿಷೇಕ, ಪಂಚಾಮೃತ ಅಭಿಷೇಕ ಇಂತಹ ಸೇವೆಗಳನ್ನು ಮಾಡಿಕೊಳ್ಳುವಂಥದ್ದು ಖಂಡಿತ ಸೂಕ್ತ. ಏಕೆಂದರೆ ಕುಜನ ಸಂಚಾರ ಸುಬ್ರಹ್ಮಣ್ಯ ಅಥವಾ ನರಸಿಂಹ ಸ್ವರೂಪನಾಗಿ ಜೂನ್ 6ರ ತನಕ ಸ್ವಲ್ಪ ಕನ್ಯಾ ರಾಶಿ ಅಥವಾ ಕನ್ಯಾ ಲಗ್ನದವರಿಗೆ ಆರೋಗ್ಯದ ವಿಚಾರಗಳಿಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಉಂಟು ಮಾಡುತ್ತೆ. ಅದಕ್ಕೆ ಲಕ್ಷ್ಮೀ ನರಸಿಂಹನ ಆರಾಧನೆ, ದರ್ಶನ, ಪಂಚಾಮೃತ ಅಭಿಷೇಕ ಸೇವೆ ಇಂಥದ್ದನ್ನು ಮಾಡಿಕೊಳ್ಳೋದು ಖಂಡಿತ ಸೂಕ್ತ. ಶನಿ ಪರಿವರ್ತನೆ ಕನ್ಯಾ ರಾಶಿಯವರಿಗೆ ಅದ್ಭುತ ಫಲಗಳನ್ನು ಕೊಡುತ್ತೆ. ಮುಂದಿನ ದಿನಗಳಲ್ಲಿ ಗುರು ಮತ್ತು ರಾಹುಕೇತುಗಳ ಪರಿವರ್ತನೆ ಕೂಡ ಒಂದು ಶುಭ ಸ್ಥಾನಕ್ಕೆ ಬರುವಂಥದ್ದಿರುತ್ತೆ. ಕನ್ಯಾ ರಾಶಿಯವರಿಗೆ ಯಾವುದೇ ಸಮಸ್ಯೆಗಳಿಗೆ ಅವಕಾಶ ಇರೋದಿಲ್ಲ. ಸ್ವಲ್ಪ ಮಟ್ಟಿಗೆ ವಿವಾಹ, ಸಂತಾನ ಇಂತಹ ಮಂಗಳ ಕಾರ್ಯಗಳು ವಿಳಂಬ ಆಗುವಂತಹ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಪರಿಹಾರಾರ್ಥವಾಗಿ ಕೆಲವು ಶ್ಲೋಕಗಳನ್ನು ಈ ವಿಡಿಯೋದಲ್ಲಿ ಕೊಟ್ಟಿರ್ತೇನೆ. ಅದನ್ನು ಪಠನೆ ಮಾಡಿದರೆ ಮಂಗಳ ಕಾರ್ಯಗಳಿಗೆ ಖಂಡಿತ ಶುಭವಾಗುತ್ತೆ ವೀಕ್ಷಕರೇ. ಶನಿಯ ಪರಿವರ್ತನೆ ಕನ್ಯಾ ರಾಶಿಯವರಿಗೆ ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ತಂದುಕೊಡುವಂಥದ್ದಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.